ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ರೋಬೋ ಕುಕ್ಕಿಂದ ಏನಾದರೂ ನಿಮಗೆ ಮಾಡಿ ತೋರಿಸೋಣ ಅಂತ ಆ್ಯಂಡ್ ವಾಟರ್ ಕ್ಯಾನ್ ಬಗ್ಗೆನೂ ಹೇಳೋಣ ಅಂತ ಇದ್ದೀನಿ. ನೆನ್ನೆ ಮಾಡಿದ್ದು ರೈಸ್ ಸ್ವಲ್ಪ ಉಳಿದಿದೆ, ಅದನ್ನ ಈಗ ಯಾವುದಾದ್ರೂ ಒಂದು ಬೌಲ್ಗೆ ಎತ್ತಿಕ್ಬಿಟ್ಟು ಏನಾದರೂ ಮಾಡೋಣ ಅನ್ಕೊಂಡಿದ್ದೀನಿ. ಪೊಂಗಲ್ ಮಾಡೋಣ ಅಂತ. ಆ್ಯಂಡ್ ಲಾಸ್ಟ್ ಬ್ಲಾಗಲ್ಲಿ ನಾನು ಮೆಂತ್ಯ ರೈಸ್ ಮಾಡಿದಾಗ ಎಷ್ಟೊಂದು ಜನ ಕೇಳ್ತಾ ಇದ್ರಿ ಯಾವುದು ನೀವು ಯೂಸ್ ಮಾಡೋ ರೈಸ್ ಅಂತ. ನಾವು ಬುಲೆಟ್ ರೈಸ್ ಯೂಸ್ ಮಾಡ್ತೀವಿ. ಇವಾಗ ಎಲ್ಲ ಕಡೆ ಸಿಗುತ್ತೆ ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ಸುಮ್ಮನೆ ಹೋಗ್ತಾ ಇರೋದು, ನನಗೆ ಈ ರೈಸ್ ಅದೆಲ್ಲ ಯಾವುದು ಗೊತ್ತಿಲ್ಲ. ನಾವು ಒಂದು ಬಾಸುಮತಿ ರೈಸ್ ತಿನ್ನೋದಿಲ್ಲ, ಸುನಿಗೂ ಇಷ್ಟ ಆಗೋದಿಲ್ಲ, ನಮಗೂ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ನಾರ್ಮಲ್ ರೈಸ್ ಏನಂತಾರೆ ಅದಕ್ಕೆ, ಸೋನಾ ಮಸೂರಿ ರೈಸ್. ಅದು ಇವಾಗ ನಾನು ಇದನ್ನು ತೊಳ್ಕೊಂಡು ಬಿಡ್ತೀನಿ. ಅದಾದಮೇಲೆ ಪೊಂಗಲ್ ಸ್ಟಾರ್ಟ್ ಮಾಡುವಾಗ ಸಿಗೋಣ. ನೀವು ಅಷ್ಟರಲ್ಲಿ ಏನು ಮಾಡ್ತೀರಾ ಅಂದರೆ, ಇಷ್ಟು ದಿನ ಏನಾಯಿತು ಅಂತ ಎಲ್ಲ ಒಂದೊಂದು ಚೂರು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನ ಆ್ಯಡ್ ಮಾಡ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಅಷ್ಟೊತ್ತಿಗೆ ನಾನು ಪೊಂಗಲ್ಗೆಲ್ಲ ರೆಡಿ ಮಾಡಿಕೊಂಡು ನಿಮಗೆ ರೆಸಿಪಿ ತೋರಿಸ್ತಾ ಸಿಗ್ತೀನಿ. ಆ್ಯಂಡ್ ರೋಬೋ ಕುಕ್ ಬಗ್ಗೆನೂ ನಿಮಗೆ ಫುಲ್ ಡೀಟೇಲ್ಸ್ನ ಕೊಡ್ತೀನಿ. ಓಕೆನಾ? ಹೋಗಿ ನೋಡ್ಕೊಂಬನ್ನಿ. ಓಕೆ ಗೈಸ್, ಇದು ಬಂದುಬಿಟ್ಟು ಪಿತೃಪಕ್ಷ ದಿನ ಮಾಡಿದ್ದು. ನಮ್ಮಮ್ಮ ಮನೇಲಿ ನಮ್ಮ ಅಜ್ಜಿ ತಾತಾಗೆಲ್ಲ ಇಡ್ತಾಯಿದ್ದೀವಿ. ನೋಡ್ತಾ ಇರ್ಬೋದು, ಅವರು ತಿಂಡಿ ಸಾಮಾನೆಲ್ಲ ಅಂಗಡಿಯಿಂದ ತಂದಿರ್ತಾರೆ, ಮಾಡೋದಿಲ್ಲ ನಾವು. ಅಂಗಡಿಯಿಂದ ಸ್ವಲ್ಪ ತಂದು ಇಡ್ತೀವಿ. ಊಟ ನಾನ್ ವೆಜ್ ನಾವು ಮಾಡೋದು, ನಾವು ಅಡುಗೆ ಮಾತ್ರ ಮಾಡ್ತಾರೆ, ತಿಂಡಿ ಸಾಮಾನೆಲ್ಲ ಮಾಡೋಕ್ಕೋಲ್ಲ. ಜೂ ನೋಡ್ಬೋದು, ಜೂ ಫುಲ್ ಎಕ್ಸೈಟೆಡ್. ನಾನು ಬಂದಿದ್ದೀನಿ ಅಂತ ಅವನಿಗೆ ತುಂಬ ಖುಷಿ. ಆ್ಯಂಡ್ ಅವನಿಗೆ ಅಂತ ಪೆಡಿಗಿರಿ ಕೂಡ ತಂದಿದ್ವಿ ಬರ್ತಾ. ಇದನ್ನು ಕೂಕುಗೆ ಅಂತ ತೊಗೊಂಡ್ವಿ, ಬಟ್ ಕೂಕು ಯಾಕೋ ತಿಂತಾರಿಲ್ಲ. ಅಟ್ಲೀಸ್ಟ್ ಜೂ ಆದರೂ ತಿಂತಾನ ಅಂತ ನೋಡೋಣ ಅಂದ್ಬಿಟ್ಟು ತೊಗೊಂಡೋಗಿ ಕೊಟ್ವಿ. ಅವನು ಸ್ವಲ್ಪ ತಿಂತಾ ಇದ್ದಾನೆ, ತಿಂದಿಲ್ಲ. ನಾವು ಗೊತ್ತಾಗಲಿಲ್ಲ ತರುವಾಗ, ಸ್ವಲ್ಪ ಅಡಲ್ಟ್ ತಂದುಬಿಟ್ವಿ, ಅಂದರೆ ಸ್ವಲ್ಪ ದಪ್ಪ ಕಾಳು, ಅದಕ್ಕೆ ತಿನ್ನೋಕ್ಕಾಗ್ತಾಯಿಲ್ಲ ಅವರಿಬ್ರಿಗೂ. ನೋಡ್ತಾ ಇರ್ಬೋದು, ಅವನು ಎಷ್ಟು ಕ್ಯೂಟಾಗಿ ಬಂದು ಕೂತ್ಕೊಂಡು ನಂತರ ಇದು ಮಾಡ್ತಾನೆ. ನಾನು ಏನಾದರೂ ತುಂಬ ಮಿಸ್ ಮಾಡ್ಕೊತೀನಿ ಅಂದರೆ ಇವನ್ನ ಎಷ್ಟು ಚಿಕ್ಕ ಮಗು ಇರುವಾಗಿಂದ ತಂದು ಸಾಕಿದ್ದು ನಾನೇ. ನನಗೆ ತುಂಬಾ ಒಂಥರ ಅಟ್ಯಾಚ್ಮೆಂಟ್ ಇದೆ ಇವನ ಹತ್ರ. ಓಕೆ, ಕಮ್ಮಿಂಗ್ ಬ್ಯಾಕ್ ಟು, ನಾವು ಈ ಥರ ಎಲ್ಲ ಇಟ್ಟು ಎಲೆ ಮೇಲೆ ಊಟ ಎಲ್ಲ ಬಡಿಸಿ ಎಡೆ ಇಟ್ಟು ಧೂಪ ಹಾಕಿ ಪೂಜೆ ಮಾಡಿ ಮನೆಯಿಂದ ಒಂದು ಸ್ವಲ್ಪ ಹೊತ್ತು ಆಚೆ ಹೋಗಿ ಕೂತ್ಕೊತೀವಿ. ಅಂದರೆ ಅದನ್ನೇನಂತಾರೆ, ಅವರು ಬಂದವಾಗ ತಿಂತಾರೆ ಅನ್ನೋ ಥರ ನಂಬಿಕೆ. ಸೊ ಇವಾಗ ಎಲ್ಲ ಪೂಜೆ ಎಲ್ಲ ಮಾಡಿ ಧೂಪ ಹಾಕ್ಬಿಟ್ಟು ಆಚೆ ಹೋಗಿ ಒಂದು ಸ್ವಲ್ಪ ಹೊತ್ತು, ಒಂದು 5-10 ನಿಮಿಷ ಕೂತ್ಕೊಂಡಿರ್ತೀವಿ. ಕೂತ್ಕೊಂಡಾದ್ಮೇಲೆ ಮನೆಗೆ ಬರ್ತೀವಿ. ವಾಪಸ್ ಬಂದು ನಾವೆಲ್ಲ ಊಟ ಮಾಡ್ತೀವಿ. ಇದರಲ್ಲೇ ಒಂದೊಂದು ಸ್ವಲ್ಪ ಪ್ರಸಾದ ಥರ ಸ್ವಲ್ಪ ತೊಗೊತೀವಿ. ಮಿಕ್ಕಿನ ಕಾಗೆಗೆ ಇಡ್ತಾರೆ ನೆಕ್ಸ್ಟ್ ಡೇ ಬೆಳಗ್ಗೆ. ಈ ಥರ ನಾವು ಮಾಡೋದು. ಈಗ ನಾನು ಜೂ ಇಬ್ಬರೂ ನಮ್ಮಿಬ್ಬರ ಫೇವ್ರೇಟ್ಸ್ ಪ್ಲೇಸಲ್ಲಿ ಕೂತ್ಕೊಂಡಿದ್ದೀವಿ. ಅವನು ಇಲ್ಲಿ ಯಾವಾಗಲೂ ಕೂತ್ಕೊತಾ ಇದ್ವಿ ಮುಂಚೆ. ಅವ್ನಿಗೆ ಇವಾಗಲೂ ನೆನಪಿದೆ, ಚೆನ್ನಾಗಿ ಬಂದ್ಬಿಟ್ಟು ನನ್ನ ಪಕ್ಕ ಕೂತ್ಕೊಂಡಿದ್ದ, ಗೊತ್ತಾ. ಐ ಲವ್ ಯು ಜೂ, ಐ ಲವ್ ಯು ಸೋ ಮಚ್. ಅವನಿಗೋಸ್ಕರ ಇದು. ನಾವು ಕೂಕುನ ಕರ್ಕೊಂಬರಲಿಲ್ಲ, ಯಾಕಂದರೆ ಇಲ್ಲಿ ಎಲ್ಲ ಮಾಡಿರ್ತಾರೆ, ಅವಳು ಎಕ್ಸೈಟ್ಮೆಂಟಲ್ಲಿ ಎಲ್ಲ ಓಡಾಡ್ಬಿಡ್ತಾಳೆ ಅಂದ್ಬಿಟ್ಟು. ಸಂಜೆ ಬೇರೆ ಆಗಿತ್ತು, ಸ್ವಲ್ಪ ಮಳೆ ಬರೋ ಥರ ಎಲ್ಲ ಇತ್ತು. ಹಾಗಾಗಿ ನಾನು ಸುನಿ ಇಬ್ಬರೇ ಬಂದಿದ್ವಿ. ಕೂಕುನ ಕರ್ಕೊಬಂದಿಲ್ಲ, ಅವಳ ಮನೆಯಲ್ಲೇ ಬಿಟ್ಟು ಬಂದಿದ್ವಿ. ಈಗ ಒಂದು 5 ನಿಮಿಷ ಆದಮೇಲೆ ಒಳಗಡೆ ಹೋಗೋದು. ಇಷ್ಟು ಅವತ್ತಿನ ದಿನ ಆಯಿತು. ಅವತ್ತು ವ್ಲಾಗ್ ಮಾಡೋಣ ಅಂತ ಒಂದು ಸ್ವಲ್ಪ ಎಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡೆ, ಬಟ್ ವ್ಲಾಗೇ ಮಾಡೋಕ್ಕಾಗಿಲ್ಲ. ಹಾಗಾಗಿ ಈ ವ್ಲಾಗಲ್ಲಿ ಅದನ್ನೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ, ನೀವು ಯಾವುದು ಮಿಸ್ ಮಾಡ್ಕೊಬಾರ್ದು ಅಂತ. ಆ್ಯಂಡ್ ಇದೆಲ್ಲ ಏನಕ್ಕೆ ನಾನು ಇದೆಲ್ಲ ತೋರಿಸ್ತೀನಿ ಅಂದರೆ, ಇದೆಲ್ಲ ನನಗೂ ಒಂಥರ ಮೆಮೊರೀಸ್ ಥರ. ನಾನು ಇನ್ಯಾವತ್ತಾದರೂ ಕೂತ್ಕೊಂಡು ನೋಡಿದಾಗ ನನಗೂ ಒಂಥರ ಮೆಮೊರೀಸ್ ರೀಕಲೆಕ್ಟ್ ಮಾಡ್ದಂಗೆ ಆಗುತ್ತಲ್ಲ. ಸೊ ಹಾಗಾಗಿ ನಾನು ಇದನ್ನೆಲ್ಲ ಶೂಟ್ ಮಾಡಿ ತೋರಿಸ್ತಾ ಇರ್ತೀನಿ. ಟಿವಿ ರಿಪೋರ್ಟರ್ ಆಗ್ಬೋದು, ವಿಜಯಲಕ್ಷ್ಮಿ ಟೈಮ್ಸ್ ಇದೆಯಲ್ಲ, ಸೇರಿಸ್ತೀನಿ. ಟ್ರೈನಿಂಗ್ ನ್ಯೂಸ್ ಸೇರ್ಕೊಂಡ್ರು. ಎಲ್ಲಪ್ಪ ಎಣ್ಣೆನ ಇಟ್ಟಿಲ್ಲ, ಇಡು. ನಿಮ್ಮ ಡ್ಯಾಡಿಗೆ ಎಣ್ಣೆನೇ ಇಡ್ಲಿಲ್ಲ ನೀನು. ಬಿಡಿ ತಾತಿಗೆ ಬಿಡಿ ಇದೆ. ಓಪನ್ ಮಾಡಿಲ್ಲ ಅದು.
ನಮ್ ತಾತಿಂಗ್ ಡಿಸಪಾಯಿಂಟ್ಮೆಂಟ್ ಮಾಡ್ತಾ ಇದ್ಯಾ ನೀನು? ನಿಮ್ಮಪ್ಪ ಬಿಯರ್ ಹೊಡಿತಾ ಇದ್ರ? ಇಲ್ಲ, ಇದು ಪ್ಯಾಕೆಟ್. ಅವಾಗೆಲ್ಲ ಅದೇನು ಸರಾಯಿ ಪ್ಯಾಕೆಟ್. ಇವಾಗ್ಲೂ ಎಲ್ಲೂ ಮಾಡಲ್ಲ ಪ್ಯಾಕೆಟ್, ಎಲ್ಲೂ ಬರೋಣ. ಆಯ್ ಮಾಡೋ ಓಕೆ ಗೈಸ್, ಸ್ವಲ್ಪ ಪ್ಲ್ಯಾನ್ ಚೇಂಜ್. ಪೊಂಗಲ್ ಮಾಡ್ತಾ ಇಲ್ಲ, ಯಾಕಂದರೆ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಪೊಂಗಲ್ ಮಾಡೋದನ್ನ ತೋರಿಸಿದ್ದೀನಿ. ಸೊ ಅದಕ್ಕೆ ಸುನಿ ಪಲಾವ್ ಮಾಡು ಅಂದರು. ಹಾಗಾಗಿ ಪೊಂಗಲ್ ಬೇಡ, ಪಲಾವ್ ಮಾಡು. ಮೊದಲೇ ಚಳಿ ಅಲ್ವಾ, ಅದು ತಂಪಂತಾರೆ ಪೊಂಗಲ್. ಹಾಗಾಗಿ ಪಲಾವ್ಗೆ ಮಾಡ್ತಾಯಿದ್ದೀನಿ. ಪಲಾವ್ ತುಂಬ ಈಸಿ, ಏನೂ ರುಬ್ಬ ಅಂಥದ್ದಿಲ್ಲ. ಸಿಂಪಲಾಗಿ ಮಾಡ್ತೀನಿ. ಹೇಗೆ ಮಾಡ್ತೀನಿ ಏನು ಅಂತ ತೋರಿಸ್ತೀನಿ. ಯಾವುದು ಮಸಾಲೆ ಗಿಸಾಲೆ ಅಂದರೆ ರುಬ್ಬಿ ಮಾಡ್ತಾರಲ್ಲ ಆ ಥರ ಮಾಡಲ್ಲ. ತುಂಬ ಸಿಂಪಲಾಗಿ ಹೇಗೆ ಪಲಾವ್ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಫಸ್ಟ್ ಆಫ್ ಆಲ್ ಅದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ನಾನು ಆಲ್ರೆಡಿ 15 days ಆಗಿರ್ಬೋದು, ಆಲ್ಮೋಸ್ಟ್ 1 ವೀಕೇ ಮುಗೀತು ಅನಿಸುತ್ತೆ. 1 ವೀಕ್ ಮೇಲಿಂದ ನಾನು ಯೂಸ್ ಮಾಡ್ತಾನೇ ಇದ್ದೀನಿ. ತುಂಬ ಚೆನ್ನಾಗಿದೆ. ಅದ್ರ ಜೊತೆ ನಿಮಗೆ ಇದು ಕೊಡ್ತಾರೆ, ಅಂದರೆ ಇದನ್ನು ಮುಟ್ಟುವಾಗ ಬಿಸಿ ಏನೂ ಆಗಬಾರ್ದು ಅನ್ನೋದಕ್ಕೆ ಇಟ್ಕೊಳ್ಳೋಕ್ಕೆ ಅಂತ. ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ 1 ಸ್ಪ್ಯಾಚುಲಾ ಕೊಡ್ತಾರೆ, ಆ್ಯಂಡ್ ಒಂದು ಮೆಜರಿಂಗ್ ಕಪ್ ಕೊಡ್ತಾರೆ. ನಾನು ಅದರಲ್ಲಿ ಈಗ ಬಟಾಣಿನ ನೆನೆಸಿಟ್ಟಿದ್ದೀನಿ. ಇದು ಫ್ರೋಝನ್ ಪೀಸ್, ಹಾಗಾಗಿ ಸ್ವಲ್ಪ ನೀರಲ್ಲಿ ಇಟ್ಟಿದ್ದೀನಿ. ಓಕೆ, ಲೆಟ್ ಸ್ಟಾರ್ಟ್. ಹೇಗೆ ಮಾಡೋದು ಏನು ಅಂತ ತೋರಿಸ್ತೀನಿ, ಬನ್ನಿ ನೋಡ್ಕೊಂಬರೋಣ. ಫಸ್ಟು ನೋಡ್ಬೋದು, ಇಲ್ಲಿ ಸ್ವಿಚ್ ಆನ್ ಮಾಡಿದ್ದೀನಿ. ಈಗ ಆನ್ ಬಟನ್ನ ಪ್ರೆಸ್ ಮಾಡಿ, ಇಲ್ಲಿ ಕೆಳಗಡೆ ಸಾಟೆ ಅಂತ ಇರುತ್ತೆ, ಅದನ್ನ ಆನ್ ಮಾಡಿದ್ರೆ ನೀವು ಏನು ಫ್ರೈ ಮಾಡಬೇಕು ನೋಡಿ ಅದನ್ನು ಫ್ರೈ ಮಾಡ್ಕೋಬೋದು. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಕ್ಯಾಮ್ರಾ ಸೆಟ್ ಮಾಡ್ತೀನಿ. ಸಾಟೆಯಲ್ಲಿದೆ. ಈಗ ಸ್ವಲ್ಪ ನೀರೆಲ್ಲ ಇದೆಯಲ್ಲ, ಡ್ರೈ ಆಗ್ತಾಯಿದೆ. ಈಗ ನಾನು ಎಣ್ಣೆ ಆ್ಯಡ್ ಮಾಡ್ತೀನಿ. ಕುಕ್ಕಿಂಗ್ ಆಯಿಲು ಜಾಸ್ತಿ ಬೇಡ, ಸ್ವಲ್ಪನೇ ಸಾಕು. ಈ ಸ್ಪೂನಲ್ಲಿ 4 ರಿಂದ 5 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಇದು ತುಂಬ ಚಿಕ್ಕ ಸ್ಪೂನು. ಒಂದು ಪಲಾವ್ ಎಲೆ, ಒಂದು ಸ್ವಲ್ಪ ಜೀರಿಗೆ, ಒಂದು 3 ಮೆಣಸು, 3 ಲವಂಗ, ಚೂರು ಚಕ್ಕೆ, ಈರುಳ್ಳಿ ಹಾಕ್ತೀನಿ. 1 ಈರುಳ್ಳಿ, ಒಂದು ದೊಡ್ಡ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಟಾಕಿ ಹೋಗೋ, ಒಂದು 5 ಮೆಣಸಿನ್ಕಾಯಿ ಇದೆ ಇಲ್ಲಿ, ಆ್ಯಂಡ್ 1 ಟೊಮೆಟೊ. ಒಂದು ಸ್ವಲ್ಪ ಫ್ರೋಝನ್ ಪೀಸ್, ಈಗ ಕ್ಯಾರೆಟ್, ಬೀನ್ಸ್, ಒಂದು ಚಿಕ್ಕ ಕ್ಯಾರೆಟ್, ಒಂದು 6-7 ಬೀನ್ಸ್ ಅಷ್ಟೇ. ಈಗ ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕೊಳ್ಳಿ. ಆ್ಯಂಡ್ ಇದು MTR ಸ್ಪೆಷಲ್ ಗರಂ ಮಸಾಲ, ಇಷ್ಟೇ ಸಾಕು. ಸ್ವಲ್ಪ ನೋಡ್ಬೋದು, ನಿಮಗೆ ನಾನು ಆಲ್ರೆಡಿ ಗರಂ ಮಸಾಲ ಆ್ಯಡ್ ಮಾಡಿರೋದ್ರಿಂದ ಸ್ವಲ್ಪ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಜಾಸ್ತಿ ಹಾಕೋಬೋದು. ಆ್ಯಂಡ್ ಇದಕ್ಕೆ ತೊಳೆದಿಟ್ಟಿರೋ ಅಕ್ಕಿ, ಇದು ಇದೇನು ನೆನೆಸಿಲ್ಲ, ಬರೀ ತೊಳೆದಿಟ್ಟಿರೋದಷ್ಟೇ. ಅದನ್ನ ಆ್ಯಡ್ ಮಾಡ್ತೀನಿ. ಇದಕ್ಕೆ ಕೊತ್ತಂಬರಿ ಪುದೀನ 2 ಇದ್ರೂ ಹಾಕ್ಕೊಳ್ಳಿ. ನಮ್ಮನೆ ಪುದೀನ ಈಗ ಖಾಲಿ ಆಗಿದೆ, ಹಾಗಾಗಿ ನಾನು ಬರೀ ಕೊತ್ತಂಬರಿ ಮಾತ್ರ ಹಾಕ್ತಾ ಇದ್ದೀನಿ.
ಕೊತ್ತಂಬರಿ ನಾನು 1 ಲೋಟ ಅಕ್ಕಿ ತೊಗೊಂಡಿದ್ದು, ಹಾಗಾಗಿ 1 ಲೋಟ ನೀರಿದೆ ಇಲ್ಲಿ. ಇವಾಗ ಕ್ಯಾಪ್ ಹೇಗೆ ಹಾಕೋದು ಅಂತ ಹೇಳ್ತೀನಿ. ಇದು ಕ್ಯಾಪ್, ಇಲ್ಲಿ ಒಂದು ಆರೋ ಮಾರ್ಕ್ ಕಾಣಿಸ್ತಾ ಇದೆ ನೋಡಿ. ಇದನ್ನು ಇಲ್ಲಿ ಇದ್ರ ಹತ್ರಕ್ಕೆ ಇದನ್ನ ಇಲ್ಲಿ ಇಟ್ಟು ಆ್ಯಂಡ್ ಈ ಕಡೆ ಲಾಕ್ ಸೈಡ್ಗೆ ಇದನ್ನ ಈ ಥರ ಹಿಂಗಿತ್ತಲ್ವ, ಇದನ್ನ ಈ ಥರ ಮಾಡಿದ್ರೆ ಆಯಿತು. ಆ್ಯಂಡ್ ಇದು ಪ್ರೆಷರ್ ಔಟ್ ಇದೆ, ನಮಗೆ ಪ್ರೆಷರ್ ಆಗಬೇಕು. ಹಾಗಾಗಿ ಹಿಂದಕ್ಕೆ ಹೇಳಿದ್ರೆ ಪ್ರೆಷರ್ ಒಳಗಡೆ ಇರುತ್ತೆ, ಮುಂದಕ್ಕೆ ಬಿಟ್ಟರೆ ಪ್ರೆಷರ್ ಆಚೆ ಬರುತ್ತೆ. ಸೊ ಇವಾಗ ಪ್ರೆಷರ್ ಹಾಕಿದ್ದೀನಿ, ಕುಕ್ಕರ್ ಕೂಡ ಲಾಕ್ ಮಾಡಿದ್ದೀನಿ. ಈಗ ಏನು ಮಾಡಬೇಕು, ಈ ಸಾಟೆನ ಕ್ಯಾನ್ಸಲ್ ಮಾಡಿ ಇಲ್ಲಿ ಪಲಾವ್ ಇರೋದಲ್ವ, ಸೊ ಪಲಾವ್ ಎಷ್ಟು ನಿಮಿಷ, 15 ನಿಮಿಷಕ್ಕೆ ಅದು ಪಲಾವ್ ರೆಡಿ ಆಗುತ್ತೆ. ಇಷ್ಟೇ, ತುಂಬ ಸಿಂಪಲ್. ನೋಡ್ಬೋದು ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಸೊ ಈಗ 15 ನಿಮಿಷ ಆಗಲಿ, ಅಷ್ಟೊತ್ತಿಗೆ ನಾನು ಈ ಮೆಸ್ ಆ್ಯಂಡ್ ಇದೊಂದು ಹೊಸ ತೊಗೊಂಡೆ, ತುಂಬ ಚೆನ್ನಾಗಿದೆ. ಇದು ನಮ್ಮ ಮನೆ ಹತ್ರನೇ ಮಾರ್ತಾಯಿದ್ರು, ಹಾಗಾಗಿ ತೊಗೊಂಡೆ. ನೆನ್ನೆ ಅದರಲ್ಲೇ ರಸ ಮಾಡಿ ಖಾಲಿಯಾಗಿದೆ, ಅದನ್ನ ತೊಳಿಬೇಕು. ಶಿಂಕಲ್ಲಿ ಯಾವುದು ಪಾತ್ರೆ ಇಲ್ಲದೆ ಇರುವಾಗ ಹುಷಾರಾಗಿ ತೊಳಿಯೋಣ ಅಂತ ಹಂಗೆ ಇಟ್ಟಿದ್ದೀನಿ. ಇದು ಲೆಫ್ಟ್ ಓವರ್ ರೈಸ್, ಇದನ್ನು ಮುಚ್ಚಿಡ್ಬೇಕೀಗ. ಆ್ಯಂಡ್ ಇದನ್ನೆಲ್ಲ ನಾನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತೀನಿ. ಅಲ್ಲಿವರೆಗೆ ಇಷ್ಟರಲ್ಲಿ ಇದನ್ನ ಆಗಿಬಿಡುತ್ತೆ. 15 ಮಿನಿಟ್ಸ್ ನೋಡ್ಬೋದು, ಟೈಮ್ ಸೆಟ್ ಆಗ್ತಾ ಇದೆ ಆಟೋಮೆಟಿಕ್ಕಾಗಿ. ಅದೇ ಮೀಡಿಯಮಲ್ಲಿ ಸೆಟ್ ಆಗುತ್ತೆ. ಸೊ ಒಂದೊಂದೇ ಕ್ಲೀನ್ ಮಾಡೋಣ. ಫಸ್ಟ್ ಏನು ಮಾಡ್ತೀನಿ ಅಂದರೆ ಒಂದು ಕ್ಲಿಪ್ ತಗೊಂಡು ಗರಂ ಮಸಾಲ ಓಪನ್ ಮಾಡಿದ್ನಲ್ಲ ಅದನ್ನು ಕ್ಲಿಪ್ ಮಾಡ್ತೀನಿ. ಹೀಗೆ ಮಾಡಿ ಎತ್ತಿಟ್ಕೊಳ್ಬೋದು. ಓಕೆ, ಟೈಮ್ ನೋಡ್ಬೋದು, ಕಾಣಿಸ್ತಾ ಇದೆಯಾ ನಿಮಗೆ? ರಿವರ್ಸಲ್ಲಿ ಕಾಣಿಸ್ತಾ ಇರ್ಬೋದು. ಇಟ್ಸ್ 13 ಮಿನಿಟ್ಸ್, 2 ನಿಮಿಷ ಆಗೋಯ್ತು. ಈಗ ಲೈಟ್ ಆಫ್ ಮಾಡಿ. ಅಡುಗೆ ಮನೆಯದು ನಂದು ಕೆಲಸ ಆಗಿದೆ. ಸುನಿಗೆ ಮಾತ್ರ ಮಾಡಿರೋದು ಪಲಾವ್, ನಾನು ತಿನ್ನೋದಿಲ್ಲ, ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಪಲಾವ್. ರೈಸ್ ಐಟಮ್ ನನಗೆ ಬೆಳಗ್ಗೆ ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ. ಸೊ ಓಕೆ, ನಾನು ಡ್ರೆಸ್ ತೋರಿಸ್ಬಿಡ್ತೀನಿ. ದಿಸ್ ಈಸ್ ವಾಟ್ ಐ ಆಮ್ ವೇರಿಂಗ್. ಇದೊಂಥರ ಟೀ ಶರ್ಟ್ ಡ್ರೆಸ್ ಅಂತಾರಲ್ಲ ಅದು. ಆ್ಯಂಡ್ ತುಂಬ ಜನ ಈ ಸ್ಲಿಪ್ಪರ್ ಕೂಡ ಕೇಳ್ತಾಯಿದ್ರಿ. ಇದು ನಾವು ಮೊನ್ನೆ ವಿಗಾ ಮಾಲ್ ಹೋಗಿದ್ವಿ, ಅಲ್ಲಿ ತೊಗೊಂಡೆ. ಇದು ಬಂದುಬಿಟ್ಟು ಜಿಂಜರ್ ಬ್ರ್ಯಾಂಡು, ಮನೇಲಿ ಹಾಕ್ಕೊಳಕ್ಕೆ ಅಂತ. ತುಂಬ ತಣ್ಣಗಿರುತ್ತೆ ಇಲ್ಲೆಲ್ಲ, ಹಾಗಾಗಿ ಸೊ ಮನೇಲಿ ಹಾಕ್ಕೊಳಕ್ಕೆ ಅಂತಲೇ ಇನ್ನೂ ತೊಗೊಂಡೆ. ತುಂಬ ಜನ ನನ್ನ ಮೀಶೋ ಹಾಲಲ್ಲಿ ನೋಡಿ ಕೇಳ್ತಾಯಿದ್ರಿ. ಸೊ ಇದು ಕ್ಯೂಟ್ ಇದೆ ಅಲ್ಲ, ತುಂಬ ಸಾಫ್ಟಾಗಿದೆ, ತುಂಬ ಚೆನ್ನಾಗಿದೆ. ಮನೆಯೊಳಗೆ ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ. ಓಕೆ, ನಾನು ಇದ್ರ ಬಗ್ಗೆನೂ ಹೇಳ್ತೀನಿ ಅಂತ ಹೇಳಿದೆ, ಮತ್ತೆ ಹೋಯ್ತು. ಸೊ ಇದೇನು ಅಂತ ತೋರಿಸ್ತೀನಿ ನಿಮಗೆ. ಈ ಥರ ಇರುತ್ತೆ. ಇದ್ರೊಳಗಡೆ ನೋಡ್ಬೋದು ಒಂದು ಪೈಪ್ ಕೊಟ್ಟಿರ್ತಾರೆ. ಇದ್ರದ್ದು ನಾನು ವೀಡಿಯೋಲ್ಲಿ ಪಕ್ಕದಲ್ಲಿ ಆ್ಯಡ್ ಮಾಡ್ತಾ ಇರ್ತೀನಿ, ನೋಡ್ಬೋದು. ಇದ್ರ ಹೆಸರು ಬಂದ್ಬಿಟ್ಟು ವಾಟಾ ಮ್ಯಾಟ್ ಟರ್ಬೋ ಪ್ಲಸ್ ಅಂತ ಕರೀತಾರೆ. ಇದು ಈ ಥರ ಕ್ಯಾನ್ಗೆ ಅಂತಲೇ ಮಾಡಿದ್ದಾರೆ. ಸೊ ಇವಾಗ ನಾನು ಮುಟ್ಬಿಟ್ಟು ಹೈಜೀನ್ ಇರೋದಿಲ್ಲ, ಒಂದು ಸತಿ ತೊಳೆದ್ಬಿಟ್ಟು ಒಳಗಡೆ ಇಡ್ತೀನಿ. ಓಕೆ, ವಾಪಸ್ ಇಡೋಣ. ಇದನ್ನು ಸುಮ್ಮನೆ ಈ ಥರ ವಾಟರ್ ಕ್ಯಾನ್ ಹೆಂಗಿದ್ರು ನಾವು 5 ರೂಪೀಸ್ ಇಲ್ಲ ಬಿಸ್ಲರಿ ಏನಾದ್ರು ತರಿಸ್ತೀವಲ್ಲ, ಅದ್ರ ಮೇಲೆ ಇದನ್ನ ಈ ಥರ ಪ್ಲೇಸ್ ಮಾಡಿ ನೀವು ನೀರು ಕುಡಿಯುವಾಗೆಲ್ಲ ತುಂಬಾ ಈಸಿ. ಇಲ್ಲಿ ಮೇಲ್ಗಡೆ ನಿಮಗೆ ಒಂದು ಆನ್ ಆ್ಯಂಡ್ ಆಫ್ ಥರ ಬಟನ್ ಇರುತ್ತೆ. ಅದನ್ನು ನೀವು ಒಂದು ಸತಿ ಪ್ರೆಸ್ ಮಾಡಿದ್ರೆ ನೀರು ಬರುತ್ತೆ, ಆ್ಯಂಡ್ ಇನ್ನೊಂದು ಸತಿ ಅದನ್ನೇ ಪ್ರೆಸ್ ಮಾಡಿದ್ರೆ ನೀರು ನಿಂತೋಗುತ್ತೆ. ಆ ಥರ ಈ ಕ್ಯಾನ್ ಎಲ್ಲ ಇದ್ದರೆ ಒಂದು ತಪ್ಪಲೆಗೆ ಉಯ್ಕೊಂಡು ಆ ಥರ ಏನಂತಾರೆ ಗಜಿ ಬಿಜಿ, ಅದಕ್ಕಿಂತ ಈ ಥರ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ನಾನು ಮುಂಚೆ ಒಂದಿತ್ತು ಹಿಂಗೆ ಪಂಪ್ ಮಾಡ್ತಾ ಇರಬೇಕಿತ್ತು,
ನೀರೇ ಬರ್ತಾ ಇರಲಿಲ್ಲ. ಇದು ತುಂಬ ಚೆನ್ನಾಗಿದೆ. ಒಂದು ಬಟನ್ ಹತ್ತಿದ ತಕ್ಷಣ ಕ್ಲೀನಾಗೆ ನೀರು ಬರುತ್ತೆ. ಈಗ ಇದ್ರ ಬಗ್ಗೆನೂ ಹೇಳಿದೆ, ತುಂಬ ಚೆನ್ನಾಗಿದೆ. ಯಾರು ಬೇಕಂದರೆ ತೊಗೊಳ್ಳಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ರೋಬೋ ಕುಕ್ತು ಆ್ಯಂಡ್ ಆಟೋಮ್ಯಾಟ್ ಟರ್ಬೋ ಪ್ಲಸ್ ಎರಡರದ್ದು ಲಿಂಕ್ನ ಕೊಟ್ಟಿರ್ತೀನಿ. ನೀವು ಬೇಕಂದರೆ ಹೋಗಿ ಒಂದ್ಸತಿ ಚೆಕ್ ಮಾಡಿ ತೊಗೋಬೋದು. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಇದನ್ನು. ನಮ್ಮನೇಲಿ ಇದ್ದಿದ್ದು ಫಿಲ್ಟ್ರ್ ಏನಾಯಿತು ಅಂದರೆ, ಇಲ್ಲಿ ಬೋರ್ ನೀರು ಬರೋದು, ಕಾವೇರಿ ವಾಟರ್ ಡೈಲಿ ಬರೋದಿಲ್ಲ. ಸೊ ಬೋರ್ ನೀರು ಅದರಲ್ಲಿ ಟೇಸ್ಟ್ ನಮಗೆ ಚೆನ್ನಾಗಿ ಸಿಗ್ತಾ ಇರಲಿಲ್ಲ. ಒಂಥರ ನಮಗೆ ಬಾಯೆಲ್ಲ ಟೇಸ್ಟ್ ಒಂಥರ ಆಗಿತ್ತು. ನೀರು ಕುಡ್ದಂಗೆ ಅನ್ನಿಸ್ತಾ ಇರಲಿಲ್ಲ. ಸೊ ಅದಕ್ಕೆ ಏನು ಮಾಡಿದ್ವಿ, ಅದನ್ನು ಸುನಿಯವ್ರ ಮನೆಗೆ ಕೊಟ್ಬಿಟ್ಟು ನಾವು ಕ್ಯಾನ್ನೇ ತೊಗೊತಾ ಇದ್ದೀವಿ. ನಮಗೆ ಇದಕ್ಕೆ ಅಭ್ಯಾಸ ಆಗಿಬಿಟ್ಟಿದೆ ಟೇಸ್ಟು. ನಾರ್ಮಲ್ ವಾಟ್ರ್ ನಮಗೆ ಇದೇ ಆಗ್ತಾಯಿಲ್ಲ. ಹಾಗಾಗಿ ಅದನ್ನು ನಾವು ಸುನಿಯವ್ರ ಮನೆಗೆ ಕೊಟ್ಟಿದ್ದೀವಿ. ಎಲ್ಲೂ ಹೋಗಿಲ್ಲ, ಅವ್ರ ಮನೆಯಲ್ಲೇ ಇದೆ. ನಾವು ಈಗ ಸದ್ಯಕ್ಕೆ ಕ್ಯಾನ್ನೇ ಉಪಯೋಗಿಸ್ತಾ ಇದ್ದೀವಿ. ಯಾಕಂದರೆ ಸುನಿಗೆ ನನಗೆ ಇಬ್ರಿಗೂ ಅದರಲ್ಲಿ ಎಷ್ಟೇ ನೀರು ಕುಡಿದ್ರೂ ನೀರು ಕುಡ್ದಂಗೆ ಅನ್ನಿಸ್ತಾ ಇರಲಿಲ್ಲ, ದಾವರನೇ ತೀರ್ತಾ ಇರಲಿಲ್ಲ. ಸೊ ಅದಕ್ಕೆ ಅಂತ ಇದು ತೊಗೊಂಡ್ವಿ. ಈ ಕ್ಯಾನ್ಗೆ ಕೊಳಾಯಿ ಬರೋದಿಲ್ಲ. ನಾವು ಅದು ತಂದು ಇದು ಅದು ಅಂತ ಮಿಕ್ಸ್ ಮಾಡೋದಕ್ಕಿಂತ ಒಂದು ಕ್ಯಾನ್ ತಂದು ಅದಕ್ಕೆ ಈ ಥರ ಟರ್ಬೋ ಪ್ಲಸ್ ಆಟೋಮ್ಯಾಟ್ನ ತೊಗೊಂಡು ಇಟ್ಟರೆ ನಾವು ಯಾವಾಗ ಬೇಕು ಆವಾಗ ಈ ಥರ ಸಡನ್ನಾಗಿ ಹಿಡ್ಕೊಂಡು ಕುಡಿಬೋದು. ನಮ್ಗೆ ಪಂಪ್ ಮಾಡೋದು ಇಲ್ಲ ಬಗ್ಸೋದು ಎತ್ತೋದು ಅದಕ್ಕಿಂತ ಇದು ತುಂಬಾ ಈಸಿ ಆ್ಯಂಡ್ ತುಂಬ ಚೆನ್ನಾಗಿದೆ. ಇದು ಏನಂದರೆ ಚಾರ್ಜ್ ಹಾಕ್ಕೋಬೋದು. ನೀವು ಫೋನ್ನೆಲ್ಲ ಹೇಗೆ ಬ್ಯಾಟ್ರಿ ಚಾರ್ಜ್ ಮಾಡ್ತೀರಾ ಆ ಥರ ಆಲ್ಮೋಸ್ಟ್ ಒಂದು ಸತಿ ಚಾರ್ಜ್ ಮಾಡಿದ್ರೆ 1 ವೀಕ್ವರೆಗೂ ಬರುತ್ತೆ. ತುಂಬಾ ಚೆನ್ನಾಗಿದೆ. ಒಂದು ಹಾಫ್ ಆನ್ ಅವರ್ 1 ಅವರ್ ಚಾರ್ಜ್ ಮಾಡಿದ್ರೆ ಸಾಕು. ವಾರಕ್ಕೆ ಒಂದು ಸತಿ ತುಂಬಾ ಬರುತ್ತೆ. ನೋಡ್ಬೋದು, ಕಾಣಿಸ್ತಾ ಇದೆ ನೀರು. ಇದೊಂದು ಆ್ಯಂಡ್ ರೋಬೋ ಕುಕ್ ಬಗ್ಗೆ ಅಂತೂ ಹೇಳಂಗೆ ಇಲ್ಲ. ನನ್ನ ಫೇವ್ರೆಟ್ ಆಗಿದೆ. ಸುನಿ ಅಂತ ಇದ್ದ ಸ್ಟವ್ನ ಬಿಟ್ಬಿಟ್ಟಿದ್ಯಾ, ಬರೀ ರೋಬೋ ಕುಕ್ಕಲ್ಲೇ ಮಾಡ್ತಾಯಿದ್ಯಾ ನೀನು ಅಂತ ಅಷ್ಟು ಇಷ್ಟ ಆಗಿದೆ ನಂಗೆ. ಅಷ್ಟು ಫೇವ್ರೆಟ್ ಆಗಿದೆ ಇದು. ನೋಡ್ಬೋದು 8 ತೋರಿಸ್ತಾ ಇದೆ ಇಲ್ಲಿ. ಇನ್ನು 8 ಮಿನಿಟ್ಸಲ್ಲಿ ಆಗೋಗುತ್ತೆ. ಆದಮೇಲೂ ಅಷ್ಟೇ ಅದು ಪಾಡಿಗೆ ಅದು ಕೀಪ್ ವಾರ್ಮ್ ಅಂತ ಇರುತ್ತೆ ಆಪ್ಷನು. ಕೀಪ್ ವಾರ್ಮಲ್ಲಿ ಅದು ಬಿಸಿನೇ ಇರುತ್ತೆ. ನಾವು ಯಾವಾಗ ಬೇಕಾದರೂ ಅವಾಗ ತಿನ್ಬೋದು. ಯಾವ್ದಾದ್ರು ಬ್ಯಾಚುಲರ್ಸ್ ಇದ್ದರೆ, ಇವಾಗ ಅಡುಗೆ ಏನಾದರೂ ಕಲಿತಾ ಇದ್ದರೆ ಅವ್ರಿಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ. ಇಷ್ಟು ಹೇಳಬೇಕಿತ್ತು ಅಷ್ಟೇ. ಅದು ಬಿಟ್ಟರೆ ನಮ್ಮ ಮನೆಯಲ್ಲಿ ಆ್ಯಡ್ ಆಗಿರೋದು ಅಕ್ವೇರಿಯಂ ಮುಂಚೆನೇ ಇತ್ತು. ಫಿಶಸ್ ಆ್ಯಡ್ ಆಗಿದೆ. ಅದನ್ನ ಕೂಡ ತೋರಿಸ್ತೀನಿ, ಯಾವ್ದು ಫಿಶ್ ತೊಗೊಂಡಿದ್ದೀವಿ ಏನು ಅಂತ. ಅದಕ್ಕೊಂದು ಸ್ಟ್ಯಾಂಡ್ ಕೂಡ ತೊಗೊಂಡ್ವಿ ಅಂತ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ಲ, ಅದ್ರ ಮೇಲೆ ಹೇಗೆ ಕಾಣಿಸ್ತಾ ಇದೆ ಏನು ಅಂತ ತೋರಿಸ್ತೀನಿ. ಹೋಗಿ ನೋಡ್ಕೊಂಬನ್ನಿ. ಈ ಥರ ಕಾಣಿಸ್ತಾ ಇದೆ ಆಗ ನಮ್ಮ ಅಕ್ವೇರಿಯಂ. ಮುಂಚೆ 4 ಫಿಶ್ ಇತ್ತಲ್ಲ, 2 ಸತ್ತೋಯ್ತು ಅಂತ ಹೇಳಿದ್ನಲ್ಲ, ಅದಕ್ಕೆ ಇದು 2 ಬಂದ್ಬಿಟ್ಟು ದೊಡ್ಡದು ಆಸ್ಕರ್ ಅಂತಾರೆ, ಫೈರ್ ಆಸ್ಕರ್ ಅಂತ. ಅದು 2 ತಂದೆ, ಅಂದರೆ 1 ಪೇರ್. ಆ್ಯಂಡ್ ಇದು ನೋಡಿ, ಇದು ಬಂದ್ಬಿಟ್ಟು ಒಂಥರ ನಿಯಾನ್ ಕಲರ್ ಥರ. ಅದು ಅದ್ರ ಹೆಸ್ರೇನಂತಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ನಿಯಾನ್ ಇಲ್ಲಾಂದರೆ ಪರ್ಪಲ್ ಅಂತ ಕರಿತಾ ಇರ್ತೀನಿ. ಒಂಥರ ಪರ್ಪಲಿಶ್ ನಿಯಾನ್ ಥರ ಕಲರ್ ಇದೆಯಲ್ಲ, ಸೊ ಅದಕ್ಕೆ. ಇದು ನಾರ್ಮಲ್ ಪ್ಯಾರೆಟ್, ಇದು ಬ್ಲಡ್ ರೆಡ್ ಪ್ಯಾರೆಟ್ ಅಂತ ಅಂತಾರೆ. ಇದಿದೆ. ಇದ್ರೊಳಗಡೆ ಒಂದಿದೆ ನೋಡಿ, ಇದು ಶಾರ್ಕ್. ಇದು ರೆಡ್ ಟೈಲ್ ಶಾರ್ಕ್ ಅಂತಾರೆ. ಯಾಕಂದರೆ ಅದರ ಟೈಲ್ ಬಂದ್ಬಿಟ್ಟು ರೆಡ್ ಕಲರ್ ಇದೆ ಅಂದ್ಬಿಟ್ಟು ರೆಡ್ ಟೈಲ್ ಶಾರ್ಕ್ ಅಂತಾರೆ. ಆ್ಯಂಡ್ ಸ್ಯಾಂಡ್ ಕೂಡ ಚೇಂಜ್ ಮಾಡಿದೆ. ಪೆಬಲ್ಸ್ ಇತ್ತಲ್ಲ ಅದಕ್ಕೆ ಈ ಥರ. ಇದು ಬ್ಲ್ಯಾಕ್ ಅಲ್ಲ, ಒಂಥರ ಡಾರ್ಕ್ ಬ್ಲೂ ಕಲರ್ದು. ಅದನ್ನು ತಂದು ಹಾಕಿದ್ದೀನಿ. ಅದ್ರ ಜೊತೆ ಇದೊಂದು ಆ್ಯಡ್ ಮಾಡಿದ್ದೀನಿ. ಇದೊಂದು ಐಡಿಂಗ್ ಸ್ಪಾಟ್ ಅಂತಾರೆ. ಈಗ ನೋಡ್ಬೋದು, ಆ ಫಿಶಸ್ ಎಲ್ಲ ಒಳಗೋಗಿ ಅದರೊಳಗೆ ಐಡ್ ಮಾಡ್ಕೊಳ್ಳೋ ಥರ. ಅದು ತುಂಬ ಚೆನ್ನಾಗಿದೆ ಅಲ್ಲ, ನಂಗೆ ತುಂಬ ಇಷ್ಟ ಆಯಿತು. ಇಷ್ಟಿದೆ. ಇಲ್ಲೂ ಒಂದು ಹೌಸ್ಕೊಂಡಿರೋದು ಯಾವಾಗಲೂ ಅಲ್ಲಿ ನೋಡಿ. ರೆಡ್ ಟೈಲ್ ಶಾರ್ಕ್ದು ಪೇರ್ ಇದು ಯಾವಾಗಲೂ ಹಿಂದೆನೇ ಇರುತ್ತೆ, ಯಾಕೋ ಗೊತ್ತಿಲ್ಲ. ಎಲ್ಲ ಒಂದೊಂದು ಪೇರ್ ಇದೆ. ಟೋಟಲಾಗಿ 10 ಫಿಶಸ್ ಇದೆ ಇಲ್ಲಿ. ಈಗ ಕಾಣಿಸ್ತಾ ಇದೆ. ಇದು ಬಂದ್ಬಿಟ್ಟು ಲೈಟ್ ಇದೆಯಲ್ಲ, ಇದು ಹೀಟರ್. ಅದು ಬಂದ್ಬಿಟ್ಟು ಫಿಲ್ಟರ್. ಹಿಂದೆಗಡೆ ನಾನು ಶೀಟ್ ಏನಾದ್ರು ಹಾಕೋಣ ಅಂತ ಇದ್ದೀನಿ. ವಯರೆಲ್ಲ ಕಾಣಿಸ್ತಿದೆಯಲ್ಲ, ಹಾಗಾಗಿ ಅದಕ್ಕೆ ತಂದು ಹಾಕಬೇಕು. ನನಗೆ ಒಂಥರ ಕ್ಲೀನಾಗಿ ನೀರು ಒಳಗಡೆ ನ್ಯಾಚುರಲ್ಲಾಗಿರೋ ಥರದ್ದು ಯಾವ್ದಾದ್ರು ನೋಡ್ತಾ ಇದ್ದೀನಿ. ಸಿಕ್ಕಿದ್ರೆ ಹಾಕೋಣ ಅಂತ. ಒಂದೊಂದೆಲ್ಲ ತುಂಬ ಆರ್ಟಿಫಿಷಿಯಲ್ ಆಗಿರುತ್ತೆ, ಅದಕ್ಕಿಂತ ನ್ಯಾಚುರಲ್ ಆಗಿರಬೇಕು, ಪ್ಲೈನಾಗಿರಬೇಕು, ಆ ಥರದ್ದು ನೋಡ್ತಾ ಇದ್ದೀನಿ. ಸಿಕ್ಕಿದ ತಕ್ಷಣ ತಗೊಬಂದು ಹಾಕ್ತೀನಿ. ಇಷ್ಟು ಫಿಶಸಲ್ಲಿ ನಿಮ್ಗೆ ಯಾವ ಫಿಶಸ್ ಫೇವ್ರೇಟ್ ಅಂತ ಹೇಳಿ. ನನ್ನ ಫೇವ್ರೇಟ್ ಬಂದ್ಬಿಟ್ಟು ಇದೆ, ಬ್ಲಡ್ ರೆಡ್ ಪ್ಯಾರೆಟ್. ತುಂಬ ಕ್ಯೂಟಾಗಿದೆ, ನನ್ನ ಫೇವ್ರೇಟ್. ಅದು 2 ಸತ್ತೋಯ್ತು, ನನಗೆ ತುಂಬ ಬೇಜಾರಾಯ್ತು ಅದು. ಅದು ಬಿಟ್ಟರೆ ಇದು ಚೆನ್ನಾಗಿದೆ, ದೊಡ್ಡ ಫಿಶ್ಶು, ಫೈರ್ ಆಸ್ಕರ್ ಅಂತ. ಅದು ತುಂಬ ದೊಡ್ಡದಾಗಿದೆ. ಅಕ್ವೇರಿಯಮಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಇವಾಗೆಲ್ಲ ಆಟ ಆಡಿಕೊಂಡು ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಇದು ಇದು ತೊಗೊಂಡಿದ್ದು ನಾವು ಅದನ್ನು ಇಡೋಕ್ಕೆ ಅಂತ. ಪ್ಲೇಸ್ ಕೂಡ ಚೇಂಜ್ ಮಾಡಿದೆ. ಈ ದೇವ್ರ ಮನೆ ಹತ್ರನೇ ಇಲ್ಲಿ ಇಟ್ಟಿದ್ದೀನಿ. ಈಗ ನೋಡ್ಬೋದು ಆಫ್ ಆಗಿದೆ. ಆಫ್ ಆದಾಗ ಇಲ್ಲಿ ಕೀಪ್ ವಾರ್ಮ್ ಅಂತ ಇರುತ್ತೆ. ನೀವು ಬೇಕಂದರೆ ಯಾವಾಗ ತಿಂತೀರೋ ಅಲ್ಲಿವರೆಗೂ ಇದು ಬಿಸಿಯಾಗಿ ಬೆಚ್ಚಗೆ ಇರುತ್ತೆ. ನೀವು ತಿನ್ನೋವಾಗ್ಲೂ ಬಿಸಿಯೇ ಇರುತ್ತೆ. ನಿಮಗೆ ಬೇಡ ನಾವು ಈಗಲೇ ತಿನ್ನಬೇಕು ಅಂದರೆ ಕ್ಯಾನ್ ಗೋ ವಿತ್ ಆಫ್ ಮಾಡಿ ಒಂದು 5-10 ನಿಮಿಷ ಬಿಟ್ಟರೆ ಈ ಪ್ರೆಷರ್ ಬಿಟ್ಟಿರುತ್ತೆ. ಇಲ್ಲಾಂದರೆ ಇನ್ನೂ ಬಿಟ್ಟಿಲ್ಲ ನೋಡ್ಬೋದು ಪ್ರೆಷರ್. ಸೊ ಒಂದು 5 ಮಿನಿಟ್ಸಲ್ಲಿ ಪ್ರೆಷರ್ ಬಿಡುತ್ತೆ. ನಿಮಗೆ ಇಲ್ಲ ಅರ್ಜೆಂಟಾಗಿ ತಿನ್ನಬೇಕು ಅಂದರೆ ನೀವೇ ಬಿಡ್ಬೋದು. ಬಟ್ ನಮಗೇನೀಗ ಅರ್ಜೆಂಟ್ ಇಲ್ಲ. ಸೊ ಅದಕ್ಕೆ ಒಂದು 5 ಮಿನಿಟ್ಸ್ ಬಿಡ್ತೀನಿ. ಅದೇ ಪ್ರೆಷರ್ ರಿಲೀಸ್ ಆಗಿರುತ್ತೆ. ಆಮೇಲೆ ತಿನ್ಬೋದು. ಇಷ್ಟೇ. ಈಗ ನಾನು ಸ್ವಿಚ್ ಕೂಡ ಆಫ್ ಮಾಡ್ತೀನಿ. ಓಕೆ, ಈಗ ನೋಡೋಣ. ನೋಡಿ ಪ್ರೆಷರ್ ಎಲ್ಲ ಹೋಗಿದೆ. ಟರ್ನ್ ಮಾಡಿ ಲಾಕ್ ಇತ್ತು, ಹೀಗಿತ್ತಲ್ವ, ಇದನ್ನು ಅನ್ಲಾಕ್ ಕಡೆಗೆ ತಿರುಗಿಸಿ ಮೇಲಿಂಗೆ ಎತ್ತಿದ್ರೆ ಆಯಿತು. ನೋಡ್ಬೋದು ಉಡುಗೆ ತುಂಬ ಚೆನ್ನಾಗಿರುತ್ತೆ. ತುಂಬ ಮಸಾಲೆ ಇರೋದಿಲ್ಲ, ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ ಸಿಂಪಲಾಗಿ. ಈಗ ಸುನಿಗೆ ಕೊಡೋಣ. ನಾನು ಮ್ಯೂಸ್ಲಿ ಕೂಡ ಮಾಡ್ಕೊಂಡು ತಿನ್ಬೇಕೀಗ. ಮ್ಯೂಸ್ಲಿ ಹಾಲಿಗೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದಲ್ವ, ಅದನ್ನು ನಾನು ಆಲ್ರೆಡಿ ತೋರಿಸಿದ್ದೀನಿ ಹೇಗೆ ಮಾಡ್ಕೊತೀನಿ ಅಂತ. ಸ್ವಲ್ಪ ಓಟ್ಸ್ ಆ್ಯಂಡ್ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ತಿಂತೀನಿ. ಈಗ ಸುನಿಗೆ ಹಾಕ್ಕೊಟ್ಟು ಕೇಳೋಣ ಹೇಗಿದೆ ಅಂತ. ಹೇಳು ಬೇಬಿ. ಚೆನ್ನಾಗಿದೆ. ಚೆನ್ನಾಗಿದೆ. ಆನೆಸ್ಟಾಗಿ ಹೇಳೋ. ತಿನ್ಬಿಟ್ಟು ಹೇಳ್ತಾರೆ ಅದು. ಚೆನ್ನಾಗಿದೆ. ರೋಬೋಕ್ ಹೋಗಲ್ಲ ಮಾಡಿದ. ಚೆನ್ನಾಗಿದೆ. ಮೈಲ್ಡ್ ಆಗಿದೆಯಾ? ಖಾರ ಉಪ್ಪು ಕರೆಕ್ಟ್ ಆಯ್ತು. ಇವಳು ನೋಡಿ, ಇವಳು ಕೂಕು ಹೋಗಿ ನಿಂದು ತಿನ್ನೋಗಲಿ. ತಿನ್ಲ ಅವಳು? ಖಾಲಿ ಮಾಡಿದಲ್ಲ, ತಗೊಂಬಟ್ಟಾಣಿ ತಿನ್ಲ ಅವಳು ಬೇಬಿ. ಪೆಡಿಗಿರಿ ಅವಳಿಗೆ ಬಟಾಣಿ ಅಂದರೆ ಇಷ್ಟ. ಸೊ ಹುಟ್ಟಿದನ್ಸು ನೀ ಬಟಾಣಿನ. ಓಕೆ ಬೇಬಿ, ಸೇ ಬಾಯ್. ಬಾಯ್. ಓಕೆ ಗೈಸ್, ಅಷ್ಟೇ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲಾಟ್ಸ್ ಆಫ್ ಲವ್. ಬಾಯ್.